CCL ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಕ್ರಿಕೆಟ್ ಲವರ್ಸ್ಗೆ ಏನ್ ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೇ ಅಂತ ಹೇಳೋರಿಗೆ? ನಾನು ಯಾವತ್ತು ಕಪ್ಪಿಗೋಸ್ಕರ ಆಡಿಲ್ಲ, ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ. ನಾನು ಗೆದ್ರೆ ಗೆಲ್ತೀವಿ, ಗೆಲ್ಲೋದಕ್ಕೆ ಆಡೋದು. ಯಾವ ಟೀಮು ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ, ಯಾರು ಹೊರಡೋದೇ ಇಲ್ಲ, ಫ್ಲೈಟ್ ಹತ್ತೋದೇ ಇಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಿ ನಾನು? ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಎವರ್ ಟೀಮ್ ವಿನ್ಸ್, obviously they have done better than the other team, right? Last time Bengal won because they played better than us. We ಎರಡು ಮ್ಯಾಚ್ ಅವ್ರನ್ನ ಸೋಲ್ಸಿದೀವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಅಂತ ಬಂದಾಗ few things didn't work out for us. It was a bad day for us. But my team performed extremely well. I think ಒಂದು 12 ರನ್ನಲ್ಲಿ ಹತ್ರ ರಾಜೀವ್ ಆಕ್ಚುಲಿ ತುಂಬಾ ತೊಗೊಂಡು ಹೋಗ್ಬಿಟ್ಟಿದ್ರು, ಮ್ಯಾಚ್ನ ಹತ್ರ ತೊಗೊಂಡು ಹೋಗಿದ್ರು. But I think again that we have to definitely give credit to that person who took his catch. Wonderful catch. Again, match turned. It was not a great day for us, but I think Bengal played extremely well, and I'm very proud of the team for the way they have performed. Yellow idavaru match ಗೆಲ್ತಾ ಇರಲಿಲ್ಲ. First time they entered semi-finals, right? First time semi-finals enter ಆಗಿರೋದು. ಅಂದ್ರೆ ನಾನು ಅವ್ರು ಅಳದ್ ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳದ್ ಎಲ್ಲಿ ಬಂತು ಅಂದ್ರೆ ನಾವು ಕಪ್ ಗೆದ್ದಾಗ ನಾವು ಹತ್ತಿದ್ ನೆನಪಾಯ್ತು ನನಗೆ. ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪು ಅನ್ನೋ ಥರ ಭಾವನೆ ತರ್ತಾ ಇದ್ರು. ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ. I saw that in Bengal, and I think they've done a great job. My team is good, every team is good, but I think on that particular day, ನಾನು ಕಪ್ ನಮ್ದೆ ಅಂತ ನಾನು ಹೇಳ್ಕೊಂಡು ಓಡಾಡಲ್ಲ. ಬಂದರೆ ಗತ್ತಲೆ ತರ್ತೀವಿ, ಸೋತಾಗ್ಲೂ ಗತ್ತಲೆ ಆಡಿದ್ದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ, ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ. ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ. ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ, ಮಿಕ್ಕಿದೆಲ್ಲ ಹೋಗುತ್ತೆ. ಆ ಕಪ್ ಇಲ್ಲ, ಇನ್ನೊಂದು ಕಪ್ ಇದೆ ಬಿಡಿ. ಸುದೀಪ್ ಸರ್, ಡೇ ಒನ್ ಇಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರುವಂತ ಲಾಯಲ್ ಫ್ಯಾನ್ಸ್ಗೆ ಏನಾದ್ರು ಸ್ಪೆಷಲ್ ಆಫರ್ ಇರಬಹುದು, ಡಿಸ್ಕೌಂಟ್ಸ್ ಇರಬಹುದು, ಜೊತೆಗೆ ನಿಮ್ಮ ಟೀಮ್ ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡುವಂತ ಅವಕಾಶ ಏನಾದ್ರು ಸಿಗುತ್ತಾ? 10 ವರ್ಷದಿಂದ ನಾವೇ ಡಿಸ್ಕೌಂಟ್ ಅಲ್ಲಿ ಆಡ್ತಾ ಇದೀವಿ. ಇದು ಯಾವ ಡಿಸ್ಕೌಂಟ್? ಈ ಇವ್ರ ಹತ್ರ ಏನಾರು ತಿರುಗ್ಬಿಟ್ಟು ಏನಾರು ಡಿಸ್ಕೌಂಟ್ ಕೊಡಿ ಅಂದ್ರೆ ಬರ್ತಾ ಇರೋದು ಬರಲ್ಲ. ಆಮೇಲೆ ಒಳ್ಳೆ ಆಟ ಆಡ್ಬೋದಮ್ಮ. ಟಿಕೆಟ್ ತುಂಬಾ ಚೀಪಾಗಿ ಇಟ್ಟಿದಾರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ, ದಯವಿಟ್ಟು ಟಿಕೆಟ್ ತೊಗೊಂಡು ಬನ್ನಿ, ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರಲಿ. ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಒಳ್ಳೆ ಸೀಟು, ಊಟ. ವಿಷ್ಣು ಸರ್, ಒಂದು ವಿಚಾರ ಏನಂದ್ರೆ KCC ನಡೆಸುವಾಗ ಅದು ಕಂಪ್ಲೀಟ್ ನನ್ನ ಕಂಟ್ರೋಲ್ ಅಲ್ಲಿ ಇರುತ್ತೆ. KCC ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ KCಯಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲಾರ ಅಭಿಮಾನಿಗಳಿದ್ರು, ಎಷ್ಟೋ ಸಾವಿರ. ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ನಾವು, ಪ್ರತಿ ಒಬ್ಬರಿಗೂ. ಅವ್ರು ಯಾರ್ದೋ ಆಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು, ನಿಮ್ಮಲ್ಲಿ ಆಡ್ದವ್ರಿಗೆ ಗೊತ್ತಿದೆ ಅದು. KCC ಆಡ್ದವ್ರಿಗೆ ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು. ಬರೀ ಕೈಯಲ್ಲಿ ಹೋಗ್ಬಾರ್ದು, ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ, ನಮ್ಮ ಕಲಾವಿದರು ನೋಡಕ್ ಬಂದ್ಯಾರ ಅನ್ಬಲ್ತ. ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.